ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟ, ಸೋಲು, ನಷ್ಟಗಳು ಬಂದರೂ ಸಹ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾದರೂ ಎಲ್ಲವನ್ನು ತ್ಯಾಗ ಮಾಡಿ ಹಿಂದಿರುಗಿ ಸೋಲುಗಳನ್ನು ನೋಡಲು ಇಷ್ಟಪಡದೆ ಮುಂದಿನ ಜೀವನದ ಬಗ್ಗೆ ಚಿಂತಿಸುವಂತಹ, ಯೋಚಿಸುವಂತಹ ವಿಭಿನ್ನ ವ್ಯಕ್ತಿತ್ವದವರಾಗಿರುತ್ತೀರಾ ಎಂಬಂತಹ ವಿಚಾರಗಳನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ಮಕರ ರಾಶಿ ಕರ್ಮ ಪ್ರಧಾನವಾದಂತಹ 10ನೇ ಭಾವದಲ್ಲಿ ಬರುತ್ತದೆ. ಈ ರಾಶಿಯ ಅಧಿಪತಿ ಶನಿ ಗ್ರಹ. ಮಕರ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚವಾಗಿರುತ್ತದೆ. ಹಿಂದಿನ ಜನ್ಮದಲ್ಲಿ ಸೇನೆಯಲ್ಲಿ ಸೇವೆ ಮಾಡಿರುತ್ತೀರಾ. ತನ್ನ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂತಹ ದೇಶಭಕ್ತರು ಜನಿಸುವಂತಹ ರಾಶಿ ಅಂದರೆ ಮಕರ ರಾಶಿ. ಹಿಂದಿನ ಜನ್ಮದ ಆ ತ್ಯಾಗದ ಗುಣ, ಮನೋಭಾವನೆ ಈ ಜನ್ಮದಲ್ಲಿಯೂ ನಿಮ್ಮಲ್ಲಿ ಕಾಣಬಹುದು. ಅದು ಹೇಗೆ ಎಂದು ವಿವರಿಸುತ್ತೇನೆ. ಮಕರ ರಾಶಿ ಪೃಥ್ವಿ ತತ್ವ ರಾಶಿ. ಮಕರ ರಾಶಿಯ ಚಿಹ್ನೆ ಮೊಸಳೆ. ಮೊಸಳೆ ನೀರಿನಲ್ಲಿ ವಾಸಿಸುವುದರಿಂದ ನೀವು ಪೃಥ್ವಿ ತತ್ವ ರಾಶಿಯಾಗಿದ್ದರೂ ಸಹ ಜಲತತ್ವದ ಎಮೋಷನಲ್ ಗುಣಗಳು ನಿಮ್ಮಲ್ಲೂ ಸಹ ಇದ್ದೇ ಇರುತ್ತದೆ. ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಭಾವನಾತ್ಮಕವಾಗಿರುತ್ತೀರಾ. ತುಂಬ ಬುದ್ಧಿವಂತರು, ಜ್ಞಾನವಂತರು, ಹಠವಂತರು, ಛಲಗಾರರು ಆಗಿರ್ತೀರಾ. ಆದರೆ ನಿಮ್ಮ ಜೀವನದಲ್ಲಿ ಯಾವುದೇ ಸ್ತ್ರೀ ಆಗಲಿ ಅಥವಾ ಪುರುಷರೇ ಆಗಲಿ ಸ್ನೇಹಿತರ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬಂದಾಗ ಅವರ ಜೊತೆ ಭಾವನಾತ್ಮಕವಾಗಿ ಹೊಂದಿಕೊಳ್ಳುತ್ತೀರಾ. ಅಂದರೆ ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಪ್ರೀತಿ, ಪ್ರೇಮ, ಹೊಸ ವ್ಯಕ್ತಿಗಳು ಅವರಾಗಿಯೇ ಅವರು ಬರುತ್ತಾರೆ. ನೀವಾಗಿ ನೀವು ಯಾರ ಲೈಫ್ಗೂ ಹೋಗೋದಿಲ್ಲ. ಆದರೆ ನಿಮ್ಮ ಲೈಫಲ್ಲಿ ಯಾವುದೇ ವ್ಯಕ್ತಿ ಬಂದರೂ ಜೆನ್ಯೂನ್ ಆಗಿ ಪ್ರೀತಿ, ವಿಶ್ವಾಸ, ಸ್ನೇಹವನ್ನು ತೋರಿಸುತ್ತೀರಾ. ಬಹಳ ಆನಂದ ಪಡ್ತೀರಾ. ಆ ಮೂಮೆಂಟನ್ನು ತುಂಬ ಎಂಜಾಯ್ ಮಾಡ್ತೀರಾ. ಅವರ ಜೊತೆ ಕಳೆದಂತಹ ಕ್ಷಣವನ್ನು ಅನುಭವಿಸಿ ಆನಂದ ಪಡ್ತೀರಾ. ಆದರೆ ನಿಮ್ಮ ಹಣೆಬರನೋ ಏನೋ ಅವರು ಇದ್ದಕ್ಕಿದ್ದ ಹಾಗೆ ನಿಮ್ಮ ಲೈಫಿಂದ ದೂರವಾಗುತ್ತಾರೆ. ಮಕರ ರಾಶಿಯವರು ಎಂದಿಗೂ ನೀವಾಗಿ ನೀವು ನಿಮ್ಮ ಲೈಫಿಂದ ಯಾರಿಂದಲೂ ದೂರ ಆಗಲು ಇಷ್ಟಪಡುವುದಿಲ್ಲ. ಆದರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಿಟ್ಟು ಅವರಾಗಿಯೇ ಅವರು ದೂರವಾಗುತ್ತಾರೆ. ಆದರೆ ನೀವು ಅವರ ತೀರ್ಮಾನಗಳಿಗೆ ಗೌರವಿಸುತ್ತೀರಾ. ಅವರನ್ನು ಎಂದಿಗೂ ನೀವು ದೂಷಿಸುವುದಿಲ್ಲ. ನನಗೆ ಆ ವ್ಯಕ್ತಿಯನ್ನು ಬಿಡಲು ಇಷ್ಟವಿರಲಿಲ್ಲ, ಆದರೆ ಅವರಾಗಿಯೇ ನನ್ನಿಂದ ದೂರವಾಗಿದ್ದಾರೆ. ಇದು ಅವರ ನಿರ್ಧಾರ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಹಕ್ಕಿದೆ ಎಂಬ ಕಾರಣಕ್ಕೆ ನೀವು ಅವರ ತೀರ್ಮಾನಕ್ಕೆ ಗೌರವಿಸುವಂತಹ ತ್ಯಾಗದ ಗುಣದವರಾಗಿರುತ್ತೀರಾ. ನಿಮ್ಮ ಹಿಂದಿನ ಜನ್ಮದ ಕೆಲವು ಗುಣಗಳು ಈ ಜನ್ಮದಲ್ಲೂ ಮುಂದುವರಿಯುತ್ತದೆ. ಯಾವುದೇ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಲಿ ಹೋಗಲಿ, ನೀವು ಹಿಂದಿನದನ್ನು ಬಿಟ್ಟು ಮುಂದಿನ ಜೀವನದ ಬಗ್ಗೆ ಯೋಚನೆಯನ್ನು ಮಾಡ್ತೀರಾ. ಆದರೆ ಸ್ವಾರ್ಥ ಜನರು ತಮ್ಮ ಸ್ವಾರ್ಥಕ್ಕಾಗಿ, ಅವರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಉಪಯೋಗಿಸಿಕೊಂಡು ನಿಮ್ಮಿಂದ ದೂರ ಆಗುತ್ತಾರೆ. ನೀವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರ ಬಗ್ಗೆ. ಸ್ವಲ್ಪ ಬೇಜಾರು ಪಟ್ಕೊಳ್ತೀರಾ. ಆದರೂ ಸಹ ಮುಂದಿನ ಜೀವನ ಇದೆ ಅಂತ ಪಾಸಿಟಿವ್ ಆಗಿ ಹೆಜ್ಜೆಯನ್ನು ಇಡುತ್ತೀರಾ. ಎರಡನೆಯದಾಗಿ ಮಕರ ರಾಶಿಯವರು ತಾವರೆಯ ಹೂ ಹಾಗೂ ಎಲೆಯ ರೀತಿಯ ಗುಣದವರು. ತಾವರೆ ಹೂ ಕೆಸರಿನಲ್ಲಿಯೇ ಇದ್ದರೂ ಸಹ ತನ್ನ ಎಲೆಗೆ, ಆ ಹೂವಿನ ಎಸಳಿಗೆ ಕೆಸರು ಅಂಟಿಕೊಳ್ಳದ ಹಾಗೆ ಇರುವಂತಹ ಸುಂದರವಾದಂತಹ, ಲಕ್ಷ್ಮಿಗೆ ಪ್ರಿಯವಾದಂತಹ ಹೂವಾಗಿರುತ್ತದೆ. ನೀವು ಅಷ್ಟೇ ಈ ಕಷ್ಟ, ಜಂಜಾಟ, ಸ್ವಾರ್ಥ ಪ್ರಪಂಚದಲ್ಲಿ, ಈ ಸ್ವಾರ್ಥ ಕಲಿಯುಗದಲ್ಲಿ ಜೀವಿಸಿದ್ದರೂ ಅದೆಂತಹ ಕಷ್ಟ, ಸೋಲು, ಅವಮಾನಗಳು ಬಂದರೂ ಮುಂದಿನ ಕ್ಷಣವೇ ಎದ್ದು ನಿಲ್ಲುವಂತಹ ವಿಭಿನ್ನವಾದಂತಹ ವ್ಯಕ್ತಿತ್ವದವರು. ಈ ಕಷ್ಟ, ಸೋಲು, ಅವಮಾನವನ್ನು ನಿಮಗೆ ಅಂಟಿಸಿಕೊಳ್ಳದ ತಾವರೆಯ ಹೂ ಹಾಗೂ ಎಲೆಯ ಹಾಗೆ ಇರ್ತೀರಾ. ಕೆಸರಿನಲ್ಲಿ ಹೇಗೆ ಕಮಲದ ಹೂ ಇದ್ದರೂ ಆ ಕೆಸರನ್ನು ಅಂಟಿಸಿಕೊಳ್ಳುವುದಿಲ್ಲವೋ ಅದೇ ರೀತಿ ಮಕರ ರಾಶಿಯವರು ಈ ಸ್ವಾರ್ಥ ಪ್ರಪಂಚದಲ್ಲಿ, ಸ್ವಾರ್ಥ ಕಲಿಯುಗದಲ್ಲಿ ಈ ಕಷ್ಟ, ಸೋಲು, ಅವಮಾನ, ದುಃಖ ಎಂಬಂತಹ ಕೆಸರನ್ನು ನಿಮಗೆ ಅಂಟಿಸಿಕೊಳ್ಳದೆ ಮುಂದಿನ ಹೆಜ್ಜೆ ಇಡುವಂತಹ ವ್ಯಕ್ತಿತ್ವದವರಾಗಿರ್ತೀರಾ. ಎಕ್ಸಾಂಪಲ್, ಇಬ್ಬರು ಮಕ್ಕಳು ಆಟ ಆಡುತ್ತಿದ್ದಾಗ ಏಳೋದು ಬೀಳುವುದು ಸಹಜ ಅಲ್ವಾ. ಮಕರ ರಾಶಿಯ ಮಗು ಬಿದ್ದು ಗಾಯ ಮಾಡಿಕೊಂಡರೂ ಸಹ ಯಾರಾದರೂ ಆಗಲಿ ಅಥವಾ ಅವರ ತಾಯಿನೇ ಆಗಲಿ ಏನಾಯ್ತಪ್ಪ ಅಂತ ಕೇಳಿದ್ರೆ ಆ ಮಗು ಅರೆ ಏನೂ ಆಗಲಿಲ್ಲ ಅಮ್ಮ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳುತ್ತೆ.
ಬಟ್ ಆ ಮಗುಗೆ ಗಾಯ ಆಗಿದ್ದರೂ ಸಹ ಅದನ್ನು ಹೈಡ್ ಮಾಡುತ್ತೆ. ಇದು ದೇವರು ಕೊಟ್ಟಂತಹ ಗುಣ ಅವರಿಗೆ. ಮಕರ ರಾಶಿಯವರಿಗೆ ಚಿಕ್ಕ ಮಗುವಿನಿಂದಲೇ ಕಷ್ಟಗಳನ್ನು ನೋವುಗಳನ್ನು ಸಹಿಸುವಂತಹ ಶಕ್ತಿಯನ್ನು ಆ ದೇವರು ನಿಮಗೆ ಕೊಟ್ಟಿರ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಆ ಅಂಗಡಿನೇ ಮುಚ್ಚುವಂತಹ ಪರಿಸ್ಥಿತಿ ಕಷ್ಟಗಳು ಬಂದರೂ ಸಹ ನೀವು ಕುಗ್ಗಿದರೂ ಅದನ್ನು ತೋರಿಸಿಕೊಳ್ಳೋದಿಲ್ಲ ಎಲ್ಲರ ಮುಂದೆನೂ. ಆ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿ ಮುಂದೆ ಯಾವ ಬಿಸ್ನೆಸ್ ಮಾಡಬೇಕು, ಹೇಗೆ ಸಕ್ಸಸ್ಸನ್ನು ಪಡಿಬೇಕು ಎಂದು ಯೋಚನೆ ಮಾಡ್ತೀರಾ. ಬೇರೆಯವರಾದರೆ ಅಯ್ಯೋ ಈ ಬಿಸ್ನೆಸ್ಸಲ್ಲಿ ಲಾಸ್ ಆಯ್ತಪ್ಪ, ನೆಕ್ಸ್ಟ್ ಬಿಸ್ನೆಸ್ಸೇ ಮಾಡಬಾರ್ದು ಅಂತ ತುಂಬ ಭಯಪಟ್ಟು ತುಂಬ ಕೇರ್ಫುಲ್ ಆಗಿರ್ತಾರೆ, ತುಂಬ ಕಾನ್ಷಿಯಸ್ ಆಗ್ತಾರೆ. ಬಟ್ ಮಕರ ರಾಶಿಯವರು ಹಾಗಲ್ಲ. ನೆಕ್ಸ್ಟ್ ಯಾವ ಬಿಸ್ನೆಸ್ ಮಾಡಿದ್ರೆ ನಾನು ಸಕ್ಸಸ್ ಆಗ್ಬೋದು ಅಂತ ನೆಕ್ಸ್ಟ್ ಮಿನಿಟೇ ಯೋಚನೆ ಮಾಡ್ತೀರಾ. ಅಳುವುದಿಲ್ಲ ನೀವು, ನೆಕ್ಸ್ಟ್ ಮಿನಿಟ್ ಎದ್ದು ನಿಲ್ತೀರಾ. ಘಟಿಸಿ ಹೋದಂತಹ ಘಟನೆಗಳಿಗೆ ಅಂಟಿಕೊಳ್ಳದೆ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತೀರಾ. ನಿಮ್ಮ ಲೈಫಲ್ಲಿ ಆದಂತಹ ಫೇಲ್ಯೂರ್ಸ್ಗಳನ್ನು ಯಾರ ಮುಂದೆನೂ ಚರ್ಚೆ ಮಾಡುವುದು ನಿಮಗೆ ಇಷ್ಟ ಆಗೋದಿಲ್ಲ. ಬೇರೆಯವರು ಅಷ್ಟೇ, ನಿಮ್ಮ ಫೇಲ್ಯೂರ್ಸನ್ನು, ನಿಮ್ಮ ಜೀವನದಲ್ಲಿ ಆದಂತಹ ಘಟನೆಗಳನ್ನು ಅವರು ಚರ್ಚೆ ಮಾಡಲು ನೀವು ಚಾನ್ಸನ್ನು ಕೊಡೋದಿಲ್ಲ. ಅವರು ಬಂದು ನಿಮ್ಗೆ ಹೇಳಿದ್ರು, ಅಯ್ಯೋ ಹೀಗಾಗಬಾರ್ದಿತ್ತು ಆಗೋಯ್ತು ಅಂದರು, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಬಿಡಿ ಏನೂ ಆಗೋದಿಲ್ಲ ಅಂತ ಸಮಾಧಾನವನ್ನು ಮಾಡಿ ನೆಕ್ಸ್ಟ್ ವೀಕ್ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀರಾ. ರಿಗ್ರೆಟ್ ಫೀಲ್ನ ನೀವು ತೋರಿಸ್ಕೊಳ್ಳೋದಿಲ್ಲ ಬೇರೆಯವರ ಮುಂದೆ. ಇದು ನಿಮ್ಮ ಸ್ಪೆಷಲ್ ಗುಣ ಅಂತಲೇ ಹೇಳಬಹುದು. ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಬಿದ್ದರೂ, ಸಂಕಷ್ಟ ಬಂದರೂ ಯಾರ ಮುಂದೇನೂ ಅಳುವುದಿಲ್ಲ. ಬೇರೆಯವರ ಮುಂದೆ ಕಣ್ಣೀರು ಹಾಕಿದರೆ ಅವರು ನಮ್ಮನ್ನು ಕೀಳಾಗಿ ನೋಡಬಹುದು ಅಥವಾ ಕುಗ್ಗಿಸಬಹುದು ಎಂಬಂತಹ ಉದ್ದೇಶಕ್ಕಾಗಿ ಒಂದು ಕೆಲಸದಲ್ಲಿ ಫೇಲ್ಯೂರ್ಸ್ ಬಂದರೂ ಮತ್ತೊಂದು ದೊಡ್ಡ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಳ್ತೀರಾ. ಆ ಲಕ್ಷ್ಯದ ಬಗ್ಗೆ, ಆ ಗೋಲ್ ಕಡೆ ನಿಮ್ಮ ಗಮನವನ್ನು, ಏಕಾಗ್ರತೆಯನ್ನು ಹರಿಸುತ್ತೀರಾ. ನಿಮ್ಮ ಸೋಲು, ಅವಮಾನ, ಕಷ್ಟ, ದುಃಖಗಳನ್ನು ಕುಟುಂಬದವರ ಮುಂದೆನೇ ಆಗಲಿ, ಸ್ನೇಹಿತರ ಮುಂದೆ ಆಗಲಿ, ಈ ಸಮಾಜದ ಮುಂದೆ ಆಗಲಿ ವ್ಯಕ್ತಪಡಿಸದೆ ನೀವು ಒಬ್ಬರೇ ಹೋರಾಟ ಮಾಡಿ ಸಕ್ಸಸ್ಸನ್ನು ಪಡೆಯುವಂತಹ ವ್ಯಕ್ತಿತ್ವದವರಾಗಿರ್ತೀರ. ಈ ಗುಣದಿಂದಲೇ ಬೇರೆಯವರು ನಿಮ್ಮನ್ನು ನೋಡಿ ಹೊಟ್ಟೆ ಉರಿ ಪಟ್ಟುಕೊಳ್ತಾರೆ. ಇವರಿಗೆ ಎಷ್ಟೇ ಫೇಲ್ಯೂರ್ಸ್ ಬಂದರೂ ತಲೆ ಕೆಡಿಸಿಕೊಳ್ಳದೆ ಮುನ್ನುಗ್ತಾರಲ್ಲ ಎಂಬಂತಹ ಹೊಟ್ಟೆ ಕಿಚ್ಚನ್ನು ಸಹ ನಿಮ್ಮನ್ನು ನೋಡಿ ಪಡುತ್ತಾರೆ. ಮಕರ ರಾಶಿಯವರು ಅದೃಷ್ಟಕ್ಕಿಂತ ಕರ್ಮದಲ್ಲಿ, ಸತತ ಪ್ರಯತ್ನದಲ್ಲಿ ವಿಶ್ವಾಸವಿಟ್ಟು ಕೆಲಸ ಮಾಡುವವರು. ನಿಮ್ಮ ಸತತ ಪ್ರಯತ್ನಕ್ಕೆ ಶನಿದೇವ ಖಂಡಿತವಾಗಿಯೂ ಯಶಸ್ಸನ್ನು ಕೊಟ್ಟೇ ಕೊಡ್ತಾರೆ. ಸ್ವಲ್ಪ ನಿಧಾನವಾಗಿ ಕೊಡ್ಬೋದು ಯಶಸ್ಸನ್ನು, ಆದರೆ ಯಶಸ್ಸನ್ನು ಕೊಡುತ್ತಾರೆ. ಭಯ ಪಡಬೇಡಿ, ತಾಳ್ಮೆ ಇರಬೇಕು ಅಷ್ಟೇ. ಮಕರ ರಾಶಿಯವರಿಗೆ ಯಾವುದೇ ಸೋಲು, ಸಂಕಷ್ಟ, ಅವಮಾನ, ಯಾವ ವ್ಯಕ್ತಿಗಳು ದ್ರೋಹ ಮಾಡಿದರೂ ಅದನ್ನೆಲ್ಲ ಮರೆತು ಹಿಂದಿರುಗಿ ನೋಡದೆ ಮುಂದಿನ ಜೀವನದ ಬಗ್ಗೆ ಯೋಚಿಸುವಂತಹ, ಮುಂದಿನ ಜೀವನ ಚೆನ್ನಾಗಿರಬೇಕು ಎಂಬ ಉದ್ದೇಶವಿಟ್ಟುಕೊಂಡು ಚಲಿಸುವಂತಹ ವಿಭಿನ್ನವಾದಂತಹ ರಾಶಿ ಅಂದರೆ ಮಕರ ರಾಶಿಯವರು. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಂತಹದೇ ಕಷ್ಟ, ಸೋಲು, ಅವಮಾನ, ದುಃಖ, ದ್ರೋಹ ಏನೇ ಬಂದರೂ ಕುಗ್ಗದೆ ಧೈರ್ಯವಾಗಿ ಮುಂದೆ ನಡೆಯಿರಿ. ದೇವರು ಸದಾ ನಿಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತಾರೆ ಅಂತ ಹೇಳ್ತಾ ಈ ವಿಚಾರಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.